ಹಾಯ್ ಹರ್ಷಿತಾ ಹಿಯರ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಿಟಿಂಗ್ ಅರೇಂಜ್ಮೆಂಟ್ ಅಲ್ಲಿ ಪಾರ್ಟ್ 5 ನೋಡೋಣ ಬನ್ನಿ. ಸೊ ಹಾಗಾದ್ರೆ ಕ್ವಶನ್ ನಂಬರ್ ನೋಡಿ, ಕ್ವಶನ್ 10 ನೋಡಿ. 8 persons P, Q, R, S, T, U, V and W are sitting around a circular table facing the center. They are doctors. Professions ಏನೇನಿದೆ ನೋಡಿ. They are doctors, engineers, teachers, lawyers, bankers, ಆರ್ಕಿಟೆಕ್ಟ್ಸ್ ಅಂಡ್ ಸೈಂಟಿಸ್ಟ್ ಅಂಡ್ ಪೈಲಟ್ಸ್. ಇಷ್ಟು ಜನ ಈ ಪ್ರೊಫೆಷನ್ ಇರೋರು ಇದ್ದಾರೆ. ಸೊ ಹಾಗಾದ್ರೆ ಯಾರ್ಯಾರೆಲ್ಲ ಕೂತಿದ್ದಾರೆ ನೋಡಿ. ಸೊ ಈ ಕ್ವಶನ್ ಇಂದ ಏನು ಅಂತ ಅಂದ್ರೆ, ಇಲ್ಲಿ ಕ್ವಶನ್ ನಂಬರ್ಸ್ ನಾನು ಹಾಕೊಂಡಿಲ್ಲ ಬಿಕಾಸ್ ಆಫ್ ಇದನ್ನ ನಿಮ್ಗೆ ಯೂಶಲಿ ಸೀಟಿಂಗ್ ಅರೇಂಜ್ಮೆಂಟ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಇದು ಏನು ಸಾಲ್ವ್ ಮಾಡಿದ್ರೆ ಸಾಕು, ಅರೇಂಜ್ಮೆಂಟ್ ಸಾಲ್ವ್ ಮಾಡಿದ್ರೆ ಸಾಕು, ಕ್ವಶನ್ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಮತ್ತೆ ಕ್ವಶನ್ ನಾವು ಈಸಿಯಾಗಿ ಕ್ವಶನ್ ನಾವು ಸಾಲ್ವ್ ಮಾಡ್ತಾ ಹೋದ್ರೆ ಟೈಮ್ ಸುಮ್ಮನೆ ಲ್ಯಾಪ್ಸ್ ಆಗುತ್ತೆ, ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಬರೀ ಸೆಟ್ ಹಾಕೊಂಡಿದ್ದೀನಿ. 5 ಕ್ವಶನ್ಸ್ ಆಫ್ ಸೆಟ್ ಇವತ್ತು ತಗೊಂಡಿದ್ದೀನಿ. ಸೊ ಇಲ್ಲಿ ನೋಡಿ, ಸೊ ಎಷ್ಟು ಪರ್ಸನ್ ಇದೆ ಅಂತ ಹೇಳಿದ್ರು 8 ಪರ್ಸನ್ಸ್ ಅಲ್ವಾ. ಫಸ್ಟ್ ಕ್ವಶನ್ ನೀಟಾಗಿ ಓದ್ಬಿಡ್ತೀನಿ, ಫುಲ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಿಮಗೆ. ಸೊ P is third to the right of R, Q sits opposite of P, S is an immediate neighbor of P, T sits third to the right of S, U is not an immediate neighbor of Q, V sits second to the right of U, W sits opposite to T. ಸೊ ಇಲ್ಲಿಂದ ಪ್ರೊಫೆಷನ್ ಸ್ಟಾರ್ಟ್ ಆಗುತ್ತೆ. ಸೊ ನಾವಿಲ್ಲಿ 8 ಪರ್ಸನ್ಸ್ ಅಲ್ವಾ, ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ, ಆಲ್ವೇಸ್ 2 ಪಾಸಿಬಿಲಿಟಿ ಹಾಕೊಳ್ಳಿ. ಸೊ 8 ಪರ್ಸನ್ಸ್ ಅಂತ ಅಂದ್ರೆ ನಿಮಗೆ ಗೊತ್ತು, ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಆಲ್ ಆರ್ ಸಿಟ್ಟಿಂಗ್, ಆಲ್ ಆರ್ ಫೇಸಿಂಗ್ ಇನ್ಸೈಡ್ ದ ಸೆಂಟರ್. ಸೊ 2 ಪಾಸಿಬಿಲಿಟೀಸ್ ಅಲ್ಲಿ 8 ಪರ್ಸನ್ಸ್ ಆಲ್ ಆರ್ ಫೇಸಿಂಗ್ ಇನ್ಸೈಡ್ ದ ಸೆಂಟರ್. ಸೊ ಇಲ್ಲೇನಿದೆ, P ಈಸ್ ಥರ್ಡ್ ಟು ದಿ ರೈಟ್ ಆಫ್ R. P ಇಲ್ಲಿದೆ, ಎಲ್ಲರೂ ಸೆಂಟರ್ನ ಫೇಸ್ ಮಾಡ್ತಾ ಇರೋದನ್ನ ನೋಡಿ. P ಈಸ್ ಥರ್ಡ್ ಟು ದಿ ರೈಟ್ ಆಫ್ R. ಹಾಗಾದ್ರೆ Q ಸಿಟ್ಸ್ ಆಪೋಸಿಟ್ ಟು P. P ಎಲ್ಲಿದೆ, ಇಲ್ಲಿದೆ. Q ಸಿಟ್ಸ್ ಆಪೋಸಿಟ್ ಟು P ಅಂದ್ರೆ Q ಇಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಕ್ಲೂ ಏನಿದೆ, S is an immediate neighbor of P. S is an immediate neighbor of P ಅಂದ್ರೆ ಒಂದು ಪಾಸಿಬಿಲಿಟೀಸ್ ಅಲ್ಲಿ S ಇಲ್ಲ ಹಾಕೊಳ್ಳಿ, ಇನ್ನೊಂದು ಪಾಸಿಬಿಲಿಟೀಸ್ ಅಲ್ಲಿ S ಇಲ್ಲ ಹಾಕೊಳ್ಳಿ. ಸೊ ಇದು ಕ್ಲಿಯರ್ ಆಯ್ತು. S is an immediate neighbor of P. ಹಾಗಾದ್ರೆ ನೆಕ್ಸ್ಟ್ T sits third to the right of S. S ಎಲ್ಲಿದೆ, ಇಲ್ಲಿದೆ. ಸೊ T sits third to the right of S ಅಂತ ಅಂದ್ರೆ 1, 2, 3. ಸೊ T ಇಲ್ಲಿ ಬರುತ್ತೆ, ಇಲ್ಲಾದ್ರೆ 1, 2, 3. ಸೊ ಈ ಆಪ್ಷನ್ ಹೋಯ್ತು ನಿಮ್ಗೆ. ಸೊ ಇದೇ ರೀಸನ್ ಇಂದ ನಾನು ಹೇಳೋದು 2 ಪಾಸಿಬಿಲಿಟೀಸ್. ಇನ್ ಕೇಸ್ ಕ್ವಶನ್ ಸ್ಟಫ್ ಇದ್ರೆ 4, 5 ಪಾಸಿಬಿಲಿಟೀಸ್ ಹಾಕೊಂಡ್ರು ಓಕೆ. ನೀವು ಮತ್ತೆ ಅಗೇನ್ ಬ್ಯಾಕ್ ಹೋಗಿ ಮತ್ತೆ ಹಾಕೊಳ್ಳೋ ಮತ್ತೆ ಸರ್ಕಲ್ ಹಾಕೊಂಡು ಮತ್ತೆ ಫಸ್ಟ್ ಇಂದ ಬರೋ ಅವಶ್ಯಕತೆ ಇರಲ್ಲ. ಸೊ ಇಲ್ಲಿ ಕ್ಲಿಯರ್ ಆಯ್ತು. T sits third to the right of S. ಇದು ಕ್ಲಿಯರ್ ಆಯ್ತು. ನೆಕ್ಸ್ಟ್ U is not an immediate number of Q. ಸೊ U ಇಮಿಡಿಯೇಟ್ ನಂಬರ್ ಆಫ್ Q ಇಲ್ಲ. ಸೊ ಹಾಗಾದ್ರೆ ನಿಮ್ಗೆ ಕ್ಲಿಯರ್ ಇದೆ. ಇಲ್ಲೊಂದು ಆಪ್ಷನ್ ಇದೆ, ನೀವು ಎಲ್ಲಿ ಬೇಕಾದ್ರೂ ಹಾಕೋಬಹುದು ಏನನ್ನ, ಯುನ. ಬಟ್ ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ, ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಿದೆ ನೋಡೋಣ. ವಿ ಸಿಟ್ ಸೆಕೆಂಡ್ ಟು ದಿ ರೈಟ್ ಆಫ್ ಯು. ಸೊ ಯು ಇಲ್ಲಿ ಹಾಕೊಂಡ್ರೆ ಸೆಕೆಂಡ್ ಟು ದಿ ರೈಟ್ ಆಫ್ ಇಲ್ಲಿ ಹಾಕಕ್ ಆಗಲ್ಲ. ಸೊ ಆಬ್ವಿಯಸ್ಲಿ ಆಗ ಯು ಇಲ್ಲಿ ಕುತ್ಕೋಬೇಕಾಗತ್ತೆ. ಸೊ ಯು ಈಸ್ ನಾಟ್ ಆನ್ ಇಮಿಡಿಯೇಟ್ ನಂಬರ್ ಆಫ್ ಕ್ಯೂ. ವಿ ಸಿಟ್ ಸೆಕೆಂಡ್ ಟು ದಿ ರೈಟ್ ಆಫ್ ಯು. ಸೊ ವಿ ಇಲ್ಲಿ ಕುತ್ಕೊಳಂತ ಹಾಗಾದ್ರೆ ವಿ ಸಿಟ್ಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಯು. ಇದು ಕ್ಲಿಯರ್ ಆಯ್ತು. ಸೊ ಡಬ್ಲ್ಯೂ ಸಿಟ್ಸ್ ಆಪೋಸಿಟ್ ಟು ಟಿ. ಸೊ ಇನ್ನಿರೋದು ಒಂದೇ ಒಂದು ಪ್ಲೇಸ್, ಅಲ್ಲೇ ಆಬ್ವಿಯಸ್ಲಿ ಡಬ್ಲ್ಯೂ ಕೂತ್ಕೋಬೇಕು. ಸೊ ಇಷ್ಟು ಯಾರ್ಯಾರು ಎಲ್ಲೆಲ್ಲಿ ಕೂತ್ಕೊಂಡಿದ್ದಾರೆ ಅನ್ನೋದು ನಮ್ಗೆ ಕನ್ಫರ್ಮ್ ಆಯ್ತು. ಇವಾಗ ನೆಕ್ಸ್ಟ್ ಇದಕ್ಕೆ ಬನ್ನಿ, ಇನ್ನು ಪ್ರೊಫೆಷನ್ ಒನ್. P is a doctor. P ಎಲ್ಲಿದೆ, ಇಲ್ಲಿದೆ. ಸೊ P is a doctor. ಇದು ಡೈರೆಕ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ದಿ ಟೀಚರ್ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ P. P ಇಲ್ಲಿದೆ, ಇಮಿಡಿಯೇಟ್ ರೈಟ್ ಅಂದ್ರೆ ಇಲ್ಲಿ. ಸೊ U is a teacher. The teacher sits immediate right of P. The engineer sits opposite to W. W ಎಲ್ಲಿದೆ, ಇಲ್ಲಿದೆ. ಆಪೋಸಿಟ್ ಅಂದ್ರೆ ಆಬ್ವಿಯಸ್ಲಿ T. ಸೊ T ಬಂದು ಇಂಜಿನಿಯರ್. ಸೊ the engineer sits opposite to the doctor. ಸಾರಿ, ಇಲ್ಲೇನೋ ಮಿಸ್ಟೇಕ್ ಆಯ್ತು. ವೇಟ್ 1 ಸೆಕೆಂಡ್. ದಿ ಟೀಚರ್ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ P. ಓಕೆನಾ. ದಿ ಇಂಜಿನಿಯರ್ ಸಿಟ್ಸ್ ಆಪೋಸಿಟ್ ಟು ದಿ ಡಾಕ್ಟರ್. ಐ ಆಮ್ ಸಾರಿ, ನಾನು W ಅಂತ ಹೇಳ್ಬಿಟ್ಟೆ. ಸೊ ದಿ ಇಂಜಿನಿಯರ್ ಸಿಟ್ಸ್, 1 ಸೆಕೆಂಡ್, ಎಲ್ಲವೂ ಕರೆಕ್ಟ್ ಆಗಿದೆ. ದಿ ಟೀಚರ್ ದಿ ಇಂಜಿನಿಯರ್ ಸಿಟ್ಸ್ ಆಪೋಸಿಟ್ ಟು ದಿ ಡಾಕ್ಟರ್. ಡಾಕ್ಟರ್ ಎಲ್ಲಿದ್ದಾರೆ, ಇಲ್ಲಿದ್ದಾರೆ. ಸೊ ಹಾಗಾದ್ರೆ ಇಂಜಿನಿಯರ್ ಎಲ್ಲಿ ಬರ್ತಾರೆ, ಇಲ್ಲಿ ಬರ್ತಾರೆ.
ಇಂಜಿನಿಯರ್ ಇಲ್ಲಿ ಬರ್ತಾರೆ. ಸೊ ನೆಕ್ಸ್ಟು ಡಾಕ್ಟರ್ಗೆ ಆಪೋಸಿಟ್ ಆಯ್ತಾ. ನೆಕ್ಸ್ಟ್ ಡಬ್ಲ್ಯೂ ಇಸ್ ಎ ಪೈಲಟ್, ಡೈರೆಕ್ಟ್ ಸ್ಟೇಟ್ಮೆಂಟ್. ಡಬ್ಲ್ಯೂ ಇಸ್ ಎ ಪೈಲಟ್. ದಿ ಬ್ಯಾಂಕರ್ ಸಿಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ದಿ ಇಂಜಿನಿಯರ್. ಬ್ಯಾಂಕರು ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಇಂಜಿನಿಯರ್ ಅಂದ್ರೆ ಇಂಜಿನಿಯರ್ ಇಲ್ಲಿದ್ದಾರೆ. ಸೊ ಟಿ ಇಸ್ ಅ ಬ್ಯಾಂಕರ್. ಬ್ಯಾಂಕರ್ ಸಿಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಇಂಜಿನಿಯರ್. ಇದು ಕ್ಲಿಯರ್ ಆಯ್ತು. ಲಾಯರ್ ಅಂಡ್ ಸೈಂಟಿಸ್ಟ್ ಸಿಟ್ ಆಪೋಸಿಟ್ ಟು ಈಚ್ ಅದರ್. ಸೊ ಲಾಯರ್ ಅಂಡ್ ಸೈಂಟಿಸ್ಟ್ ಅಂತ ಅಂದ್ರೆ ಇವರಿಬ್ರು ಅಂತಾನೆ ಇಟ್ಕೊಳ್ಳಿ. ಬಟ್ ಯಾರು ಅಂತ ನಾವು ಎಕ್ಸಾಕ್ಟ್ ಆಗಿ ಹೇಳಕ್ಕಾಗಲ್ಲ, ಮೆನ್ಷನ್ ಮಾಡಕ್ಕಾಗಲ್ಲ. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಿದೆ, ದಿ ಆರ್ಕಿಟೆಕ್ಟ್ ಸಿಟ್ ಸೆಕೆಂಡ್ ಟು ದಿ ರೈಟ್ ಆಫ್ ಲಾಯರ್ ಅಂತ ಅಂದ್ರೆ ಲಾಯರ್ ಇಲ್ಲೇ ಇರಬೇಕು. ಯಾಕಂದ್ರೆ ನೀವು ಆರ್ಕಿಟೆಕ್ಟ್ನ ಇಲ್ಲಿ ಹಾಕಕ್ಕಾಗಲ್ಲ, ಇಲ್ಲಿ ಆಲ್ರೆಡಿ ಟೀಚರ್ ಆಗಿದೆ. ಸೊ ಹಾಗಾಗಿ ಲಾಯರ್ ಬಂದು ಯಾರು, ವಿ ಇಸ್ ಅ ಲಾಯರ್. ಲಾಯರ್ ಅಂಡ್ ಸೈಂಟಿಸ್ಟ್ ಸಿಟ್ ಆಪೋಸಿಟ್ ಟು ಈಚ್ ಅದರ್. ಓಕೆ. ಸೊ ದಿ ಆರ್ಕಿಟೆಕ್ಟ್ ಸಿಟ್ ಸೆಕೆಂಡ್ ಟು ದಿ ರೈಟ್ ಆಫ್ ಲಾಯರ್. ಲಾಯರ್ಗೆ ಸೆಕೆಂಡ್ ಅಂದ್ರೆ ಇದು. ಸೊ ಆರ್ ಇಸ್ ಅ ಆರ್ಕಿಟೆಕ್ಟ್. ಸೊ ಎಲ್ಲ ಕಂಡೀಷನ್ಸು ಇಲ್ಲಿ ಫಾಲೋ ಆಗಿದೆ ನೋಡಿ. ಪಿ ಇಸ್ ಅ ಡಾಕ್ಟರ್. ದಿ ಟೀಚರ್ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಪಿ. ಓಕೆ. ದಿ ಇಂಜಿನಿಯರ್ ಸಿಟ್ಸ್ ಆಪೋಸಿಟ್ ಟು ದಿ ಡಾಕ್ಟರ್. ಓಕೆ. ಡಬ್ಲ್ಯೂ ಇಸ್ ಅ ಪೈಲಟ್. ಓಕೆ. ದಿ ಬ್ಯಾಂಕರ್ ಸಿಟ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಇಂಜಿನಿಯರ್. ಓಕೆ. ಲಾಯರ್ ಅಂಡ್ ಸೈಂಟಿಸ್ಟ್ ಸಿಟ್ ಆಪೋಸಿಟ್ ಟು ಈಚ್ ಅದರ್. ಅದು ಓಕೆ. ದಿ ಆರ್ಕಿಟೆಕ್ಟ್ ಸಿಟ್ ಸೆಕೆಂಡ್ ಟು ದಿ ರೈಟ್ ಆಫ್ ಲಾಯರ್. ಎಲ್ಲ ಕಂಡೀಷನ್ಸು ಫಾಲೋ ಆಗಿದೆ. ಸೊ ಈ ತರ ನಾವು ಜಸ್ಟ್ ಏನೋ ಅರೇಂಜ್ಮೆಂಟ್ನ ನೀಟಾಗಿ ಮಾಡ್ಕೊಂಡ್ಬಿಟ್ರೆ ಕ್ವಶನ್ ಸಾಲ್ವ್ ಮಾಡೋದು ಈಸಿ. ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 11. ಸೊ 8 friends A, B, C, D, E, F, G and H are sitting around a circular table facing the center. So each belongs to a different city: Delhi, Mumbai, Chennai, Kolkata, Hyderabad, Pune, Jaipur and Lucknow. So ಇಲ್ಲೇನಿದೆ ನೆಕ್ಸ್ಟ್ ಕೆ ಸಿಟ್ಸ್. ಸೊ 8 ಫ್ರೆಂಡ್ಸ್ ಆಗಿದೆ, 8 ಫ್ರೆಂಡ್ಸ್ ಕೂತಿದ್ದಾರೆ. ಸೊ ಆಲ್ ಆರ್ ಫೇಸಿಂಗ್ ದ ಸೆಂಟರ್. ಸೊ 2 ಸರ್ಕಲ್ ಹಾಕೊಳ್ಳಿ. 2 ಸರ್ಕಲ್ ಹಾಕೊಂತ ಇದ್ದೀನಿ. ಸೊ 1 2 3 4 5 6 7 8. ಸೊ ಆಲ್ ಆರ್ ಫೇಸಿಂಗ್ ದ ಸೆಂಟರ್. 1 2 3 4 5 6 7 8. ಸೊ ಇಲ್ಲಿ ನೆಕ್ಸ್ಟ್ ಏನಿದೆ, ಸ್ಟೇಟ್ಮೆಂಟ್ ಏನಿದೆ ನೋಡಿ. ಕೆ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಎನ್. ಸೊ ಕೆ ಇಲ್ಲಿ ಹಾಕೊಳ್ಳಿ. ಕೆ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಎನ್. ಎಲ್ ಸಿಟ್ಸ್ ಫಿಫ್ತ್ ಟು ದಿ ಲೆಫ್ಟ್ ಆಫ್ ಕೆ. ಫಿಫ್ತ್ ಟು ದಿ ಲೆಫ್ಟ್ ಅಂದ್ರೆ 1 2 3 4 5. ಸೊ ಎಲ್ ಇಲ್ಲಿ ಬರುತ್ತೆ. ಎಲ್ ಸಿಟ್ಸ್ ಫಿಫ್ತ್ ಟು ದಿ ಲೆಫ್ಟ್ ಆಫ್ ಕೆ. ಎಂ ಸಿಟ್ಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಎಲ್. ಸೊ ಆಲ್ ಆರ್ ಫೇಸಿಂಗ್ ಸೆಂಟರ್ ಅಂದ್ರೆ ಎಲ್ಲದಕ್ಕೂ ಈ ತರ ಇರುತ್ತೆ ಸಿಂಬಲ್. ಸೊ ಎಂ ಸಿಟ್ಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಎಲ್ ಅಂದ್ರೆ ಎಂ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಓ ಸಿಟ್ಸ್ ಬಿಟ್ವೀನ್ ಕೆ ಅಂಡ್ ಎಂ ಅಂದ್ರೆ ಆಬ್ವಿಯಸ್ಲಿ ಕೆ ಅಂಡ್ ಎಂ ಇದೆ. ಸೊ ಓ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಪಿ ಇಸ್ ನೈದರ್ ಆನ್ ಇಮಿಡಿಯೇಟ್ ನೈಬರ್ ಆಫ್ ಎಲ್ ನಾರ್ ಎನ್. ಸೊ ನೈದರ್ ಅಂತ ಅಂದ್ರೆ ಎಲ್ಗೂ ಎನ್ಗೂ ಪಿ ನೈಬರ್ ಆಗಿರಲ್ಲ. ಸೊ ಎಲ್ಗೂ ಇಲ್ಲ ಎನ್ಗೂ ಇಲ್ಲ. ಸೊ ಹಾಗಾದ್ರೆ ಪಿ ಇಲ್ಲಿ ಕೂತ್ಕೊಳುತ್ತೆ. ಸೊ ಪಿ ಇಲ್ಲಿ ಇರುತ್ತೆ. ಕ್ಯೂ ಸಿಟ್ಸ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಓ. ಓ ಎಲ್ಲಿದೆ, ಇಲ್ಲಿದೆ. ಸೊ ಕ್ಯೂ ಅಂದ್ರೆ 1 2 3. ಸೊ ಕ್ಯೂ ಸಿಟ್ಸ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಓ. ಆರ್ ಸಿಟ್ಸ್ ಆಪೋಸಿಟ್ ಟು ಕೆ. ಇನ್ನಿರೋದು ಒಂದೇ ಒಂದು ಪೊಸಿಷನ್, ಐ ಮೀನ್ ಒಂದೇ ಒಂದು ಪ್ಲೇಸು. ಸೊ ಆರ್ ಸಿಟ್ಸ್ ಆಪೋಸಿಟ್ ಟು ಕೆ. ಸೊ ಈ ಸೀಟಿಂಗ್ ಅರೇಂಜ್ಮೆಂಟ್ ಆಯಿತು. ಸೊ ಇವಾಗ ಯಾರ್ಯಾರು ಯಾವ್ಯಾವ ಸಿಟಿಗೆ ಬಿಲಾಂಗಿಂಗ್ ಆಗಿದ್ದಾರೆ ನೋಡೋಣ. ಸೊ ಇಲ್ಲಿ ನೋಡಿ, ಕೆ ಬಿಲಾಂಗ್ಸ್ ಟು ಡೆಲ್ಲಿ. ಕೆ ಎಲ್ಲಿದೆ, ಇಲ್ಲಿದೆ. ಸೊ ಇದು ಒಂದೇ ಎನಫ್ ಆಗುತ್ತೆ ಬಿಕಾಸ್ ಆ ಅರೇಂಜ್ಮೆಂಟ್ ಆಗಿದೆಯಲ್ಲ. ಸೊ ಹಾಗಾಗಿ ನೋ ಪ್ರಾಬ್ಲಮ್. ಸೊ ಕೆ ಬಿಲಾಂಗ್ಸ್ ಟು ಡೆಲ್ಲಿ. ದಿ ಪರ್ಸನ್ ಫ್ರಮ್ ಮುಂಬೈ ಸಿಟ್ಸ್ ಆಪೋಸಿಟ್ ಟು ಎನ್. ಎನ್ ಎಲ್ಲಿದೆ, ಇಲ್ಲಿದೆ. ಸೊ ಆಪೋಸಿಟ್ ಪರ್ಸನ್ ಅಂದ್ರೆ ಇದು. ಸೊ ಮುಂಬೈ ಸಿಟ್ಸ್ ಆಪೋಸಿಟ್ ಟು ಎನ್. ಆರ್ ಬಿಲಾಂಗ್ಸ್ ಟು ಜೈಪುರ್. ಆರ್ ಎಲ್ಲಿದೆ, ಇಲ್ಲಿದೆ. ಆರ್ ಬಿಲಾಂಗ್ಸ್ ಟು ಜೈಪುರ್. ಸೊ ನೆಕ್ಸ್ಟ್ ದಿ ಪರ್ಸನ್ ಫ್ರಮ್ ಚೆನ್ನೈ ಸಿಟ್ಸ್ ಆಪೋಸಿಟ್ ಟು ಕೋಲ್ಕತ್ತಾ. ಸೊ ಚೆನ್ನೈಗೆ ಆಪೋಸಿಟ್ ಕೂತ್ಕೊಬೇಕು ಅಂತ ಅಂದ್ರೆ ಇಲ್ಲಿ ಆಪೋಸಿಟ್ ಅಂದ್ರೆ ಎಮ್ಗೂ ಕ್ಯೂನು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದೆ. ಸೊ ನಮ್ಗೆ ಇದ್ರ ಬಗ್ಗೆ ಅಷ್ಟು ಎಕ್ಸಾಕ್ಟ್ ಕ್ಲೂ ಇಲ್ಲ. ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡಿ. ದಿ ಪರ್ಸನ್ ಫ್ರಮ್ ಹೈದರಾಬಾದ್ ಸಿಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಚೆನ್ನೈ. ಸೊ ಚೆನ್ನೈಗೆ ಲೆಫ್ಟ್ ಆಫ್ ಸೆಕೆಂಡ್ ಟು ದಿ ಏನು ಹೈದರಾಬಾದ್ ಕೂತ್ಕೋಬೇಕು. ಇಲ್ಲಿ ಚೆನ್ನೈ ಕೂತ್ರೆ ಇಲ್ಲಿ ಹೈದರಾಬಾದ್ ಆಗತ್ತಾ, ಆಗಲ್ಲ. ಸೊ ಇಲ್ಲಿ ಚೆನ್ನೈ ಕೂತ್ರೆ ಆಗತ್ತಾ, ಆಗತ್ತೆ. ಇನ್ ಕೇಸ್ ಇಲ್ಲಿ ಚೆನ್ನೈ ಕೂತ್ರೆ ಆಗಲ್ಲ. ಇಲ್ಲಿ ಚೆನ್ನೈ ಕೂತ್ರೆ ಆಪೋಸಿಟ್ ಟು ಕೋಲ್ಕತ್ತಾ ಇರಬೇಕು. ಸೊ ಹಾಗಲ್ಲ. ಆಬ್ವಿಯಸ್ಲಿ ಇಲ್ಲಿ ಚೆನ್ನೈ.
ದಿ ಪರ್ಸನ್ ಫ್ರಮ್ ಹೈದರಾಬಾದ್ ಸಿಟ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಹೈದರಾಬಾದ್ ಯಾವ್ದಾಗುತ್ತೆ ಆಗಿದ್ರೆ ಎನ್ ಆಗುತ್ತೆ. ಲೆಫ್ಟ್ ಆಫ್ ಚೆನ್ನೈ. ದಿ ಪರ್ಸನ್ ಫ್ರಮ್ ಪುಣೆ ಸಿಟ್ಸ್ ಆಪೋಸಿಟ್ ಟು ಕ್ಯೂ. ಸೊ ಕ್ಯೂ ಇಲ್ಲಿರೋದ್ರಿಂದ ಪುಣೆ ಇಲ್ಲಿ. ಹಾಗಾದ್ರೆ ಇಲ್ಲಿ ಇನ್ನೊಂದು ಸ್ಟೇಟ್ಮೆಂಟ್ ಬಾಕಿ ಆಯ್ತು. ಯಾವುದು? ಚೆನ್ನೈ ಸಿಟ್ಸ್ ಆಪೋಸಿಟ್ ಟು ಕೋಲ್ಕತ್ತಾ. ಚೆನ್ನೈ ಇಲ್ಲ ಅಂದ್ರೆ ಪಿ ಈಸ್ ಎ ಕೋಲ್ಕತ್ತಾ. ಇನ್ಯಾವುದೋ ಒಂದೇ ಒಂದು ಕ್ಯೂ ಯಾವ ಪ್ಲೇಸಿಗೆ ಬಿಲಾಂಗ್ ಅನ್ನೋದು ಇಲ್ಲ. ಇಲ್ಲಿ ಏನಿದೆ ಇನ್ಯಾವುದು ಬಾಕಿ ಆಗಿದೆ? ಕೋಲ್ಕತ್ತಾ, ಜೈಪುರ್, ಮುಂಬೈ, ಪುಣೆ, ಚೆನ್ನೈ, ಡೆಲ್ಲಿ, ಹೈದರಾಬಾದ್ ಎಲ್ಲ ಆಯ್ತು. ಇನ್ನೊಂದು ಯಾವುದೋ ಒಂದು ಉಳಿದಿದೆ. ಸೊ ಲಕ್ನೋ ಒಂದು ಬಾಕಿ ಆಯ್ತು. ಸೊ ಲಕ್ನೋ, ವಿಚ್ ಪರ್ಸನ್ ಬಿಲಾಂಗ್ಸ್ ಟು ಲಕ್ನೋ? ಕ್ಯೂ ಇಸ್ ಬಿಲಾಂಗ್ಸ್ ಟು ಲಕ್ನೋ. ಎಲ್ಲ ಸ್ಟೇಟ್ಮೆಂಟ್ ಕೂಡ ಇಲ್ಲಿ ಕ್ಲಿಯರ್ ಆಗಿದೆ. ಸೊ ಇನ್ನೊಂದ್ಸಲ ಬೇಕಾದ್ರೆ ನೋಡಿ. ಕೆ ಬಿಲಾಂಗ್ಸ್ ಟು ಡೆಲ್ಲಿ. ದಿ ಪರ್ಸನ್ ಫ್ರಮ್ ಮುಂಬೈ ಸಿಟ್ಸ್ ಟು ಆಪೋಸಿಟ್ ಟು ಎನ್. ಆರ್ ಬಿಲಾಂಗ್ಸ್ ಟು ಜೈಪುರ್. ದಿ ಪರ್ಸನ್ ಫ್ರಮ್ ಚೆನ್ನೈ ಸಿಟ್ಸ್ ಆಪೋಸಿಟ್ ಟು ಕೋಲ್ಕತ್ತಾ. ದಿ ಪರ್ಸನ್ ಫ್ರಮ್ ಹೈದರಾಬಾದ್ ಸಿಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಚೆನ್ನೈ. ದಿ ಪರ್ಸನ್ ಫ್ರಮ್ ಪುಣೆ ಸಿಟ್ಸ್ ಆಪೋಸಿಟ್ ಟು ಕ್ಯೂ. ಸೊ ಚೆನ್ನೈಗೆ ಆಪೋಸಿಟ್ ಕೋಲ್ಕತ್ತಾ ಇದೆ. ಸೊ ಇನ್ ಓನ್ಲಿ ಒನ್ ಪರ್ಸನ್ ಲೆಫ್ಟ್ ಬಿಲಾಂಗ್ಸ್ ಟು ವಿಚ್ ಪ್ಲೇಸ್? ಕ್ಯೂ ಪ್ಲೇಸ್. ಸೊ ಇದು ಕ್ಲಿಯರ್ ಆಯ್ತು. ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಕ್ವಶನ್ ನಂಬರ್ 12. 8 persons A, B, C, D, E, F, G and H are sitting around a circular table facing the center. Each likes different drink: tea, coffee, milk, juice, soda, lassi and lemonade and coconut water. So 8 persons sitting in a ಸರ್ಕ್ಯುಲರ್ ಟೇಬಲ್. ಸೊ ನಾನು ಇಲ್ಲಿ ಹಾಕೊಂತೀನಿ ಬಿಕಾಸ್ ಸ್ವಲ್ಪ ಸ್ಪೇಸ್ ಜಾಸ್ತಿ ಇರೋದ್ರಿಂದ ಆರಾಮಾಗಿ ಸ್ವಲ್ಪ ದೊಡ್ಡದಾಗಿ ಬರ್ಕೊಬೋದು. ಸೊ 8 ಪರ್ಸನ್ಸ್ ಅಂದ್ರೆ 1 2 3 4 5 6 7 8. 1 2 3 4 5 6 7 8. ಸೊ ಆಲ್ ಆರ್ ಫೇಸಿಂಗ್ ಸೆಂಟರ್. ಸೊ ಇವಾಗ ಸ್ಟೇಟ್ಮೆಂಟ್ ಏನಿದೆ ನೋಡಿ. G is not an immediate neighbor of B, who is third to the right of F. Third to the right of ಅಂದ್ರೆ F ಅಂದ್ರೆ ಇದು ಅನ್ಕೊಳ್ಳಿ. ಸೊ B is third to the right of F. 1 2 3. ಸೊ B ಹಾಗಾದ್ರೆ ಇಲ್ಲಿ ಕುತ್ಕೊಳತ್ತೆ. ಸೊ ನೆಕ್ಸ್ಟ್ A is not the person who sits between I and F. A ಯಾವ್ದ್ರ ಮಧ್ಯದಲ್ಲಿ ಕುತ್ಕೊಳ್ಳಲ್ಲ. A is not the person who sits between I and F. ಸೊ ಇಲ್ಲಿ ಅಷ್ಟು ಕ್ಲಾರಿಟಿ ಇಲ್ಲ. ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡಿ. H and C are not immediate neighbors of I. H and C are not immediate neighbors of I. Okay. Who is not an immediate neighbor of B? So I B ಗೂ ನೈಬರ್ ಅಲ್ಲ. D is not an immediate neighbor of H or I but is third to the right of I. ಸೊ ಇಲ್ಲೊಂದು ನಿಮಗೆ ಕ್ಲೂ ಸಿಕ್ತು. D is not an immediate neighbor of H ಅಥವಾ I but is third to the right of I. ಸೊ ಏನು ಡಿ ಐಗೆ ಥರ್ಡ್ ಅಲ್ಲಿ ಕುತ್ಕೊಳುತ್ತೆ. ಬಟ್ ಐ ಇದೇನು ರಿಲೇಟೆಡ್ ಇದೆ? H and C are not immediate neighbors of I. H and C ಅಂದ್ರೆ ಇಲ್ಲ. ಓಕೆ. ಹೂ ಇಸ್ ನಾಟ್ ಆನ್ ಇಮಿಡಿಯೇಟ್ ನಂಬರ್ ಆಫ್ ಬಿ. ಸೊ ಐ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಯ್ತು ಈ 2 ಪ್ಲೇಸಲ್ಲಿ ಕುತ್ಕೊಳ್ಳಲ್ಲ. ಬಟ್ ಇನ್ ಕೇಸ್ ಇಲ್ಲಿ ಐ ಕುತ್ಕೊಂತು ಅಂತ ಇಟ್ಕೊಳ್ಳಿ. ಏನು ಇನ್ನೊಂದು ಸ್ಟೇಟ್ಮೆಂಟ್ ಇದೆ ಅಲ್ವಾ? ಏನು ಥರ್ಡ್ ಟು ದಿ ಡಿ ಈಸ್ ಥರ್ಡ್ ಟು ದಿ ರೈಟ್ ಆಫ್ ಐ. ಸೊ ಇಲ್ಲಿ ಡಿ ಆಗಲ್ಲ. ಸೊ ಐ ಇನ್ ಕೇಸ್ ಇಲ್ಲಿ ಕುತ್ಕೊಂಡ್ರೆ 1 2 3 ಡಿ ಇಲ್ಲಿ ಆಗುತ್ತೆ ಅಲ್ವಾ? ಅಥವಾ ಇಲ್ಲಿ ಕೂಡ ಕುತ್ಕೊಬೋದು ಐ. ಸೊ ಫಸ್ಟ್ ಪಾಸಿಬಿಲಿಟೀಸ್ ಅಲ್ಲಿ ಇಲ್ಲಿ ಹಾಕೊಳ್ಳಿ. ಏನು ಐ ಯಾವುದು? ಐ. ಸೊ ಡಿ ಈಸ್ ನಾಟ್ ಆನ್ ಇಮಿಡಿಯೇಟ್ ನಂಬರ್ H ಬಟ್ ಈಸ್ ಥರ್ಡ್ ಟು ದಿ ರೈಟ್ ಆಫ್ ಐ. ಸೊ ಐ ಇಲ್ಲಿ ಹಾಕೊಂಡ್ರೆ ಇಲ್ಲಿ ಹಾಕೊಳಕ್ ಏನ್ ಪ್ರಾಬ್ಲಮ್ ಅಂತ ಅಂದ್ರೆ ಬಿಗೆ ಅದು ನೈಬರ್ ಆಗಿರಬಾರ್ದು ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ 1 2 3. ಸೊ ಡಿ ಈಸ್ ನಾಟ್ ಆನ್ ಇಮಿಡಿಯೇಟ್ ನಂಬರ್ ಆಫ್ H or I ಬಟ್ ಈಸ್ ಥರ್ಡ್ ಟು ದಿ ರೈಟ್ ಆಫ್ ಐ. ಓಕೆ. ಇದು ಕ್ಲಿಯರ್ ಆಯ್ತು ನಿಮಗೆ. ಈ ಸೆಂಟೆನ್ಸ್ ಏನಿದೆ ಇದು ಕಂಪ್ಲೀಟ್ ಆಯ್ತು. ಈ ಕಂಡೀಷನ್ ಕಂಪ್ಲೀಟ್ ಆಯ್ತು. ಸೊ ಇಲ್ಲಿ ನೋಡಿ. ಇಲ್ಲಿ ಏನಿದೆ? ಹೂ ಇಸ್ ಥರ್ಡ್ ಟು ದಿ ರೈಟ್ ಆಫ್ ಎಫ್. ಜಿ ಇಸ್ ನಾಟ್ ಆನ್ ಇಮಿಡಿಯೇಟ್ ನಂಬರ್. ಜಿ ಇಲ್ಲೂ ಕೂಡ ಇರೋ ಹಂಗಿಲ್ಲ. ಎ ಇಸ್ ನಾಟ್ ದಿ ಪರ್ಸನ್ ಹೂ ಸಿಟ್ಸ್ ಬಿಟ್ವೀನ್ ಐ ಅಂಡ್ ಎಫ್. ಇಲ್ಲಿಗೆ ಐ ಅಂಡ್ ಎಫ್ ಅಲ್ಲಿ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಯಾರು ಕುತ್ಕೊಳ್ಳೋಂಗಿಲ್ಲ, ಎ ಕುತ್ಕೊಳ್ಳೋಗಿಲ್ಲ. H and C are not immediate neighbor of I, who is not an immediate neighbor of B. Okay. D is not an immediate neighbor of H.
ಸೊ ಇಲ್ಲಿ ಇಷ್ಟೇ ಇನ್ಫಾರ್ಮೇಶನ್ ಇರೋದ್ರಿಂದ ಇಲ್ಲಿ ನಾನು ಮೇಲೇನು ಬರ್ಕೊಂತೀನಿ ಬಿಕಾಸ್ ಆಫ್ ನಾಟ್ ಅನ್ನೋ ಏನೋ ಯಾವ್ದು ಫಾಲೋ ಆಗಲ್ಲ ಅನ್ನೋದು ಜಾಸ್ತಿ ಇದೆ. ಜಿ ಇಲ್ಲಿ ಬರೋ ಹಂಗಿಲ್ಲ, ಇಲ್ಲಿ ಬಿ ನಿಯರ್. ಜಿ ಇಸ್ ನಾಟ್ ಆನ್ ಇಮಿಡಿಯೇಟ್ ನೈಬರ್ ಆಫ್ ಬಿ. ಓಕೆನಾ, ಜಿ ಬರೋ ಹಾಗಿಲ್ಲ. ಹಾಗೆ ಎ ಇಸ್ ನಾಟ್ ದ ಪರ್ಸನ್ ಹೂ ಸಿಟ್ಸ್ ಬಿಟ್ವೀನ್ ಐ ಅಂಡ್ ಎಫ್. ಓಕೆ, ಇದು ಓಕೆ. ಇಲ್ಲೇನು ಬರಲ್ಲ, ಯಾರು ಬರಲ್ಲ, ಎ ಬರಲ್ಲ. ಓಕೆ, ನೆಕ್ಸ್ಟ್ ಏನಿದೆ, ಹೆಚ್ ಅಂಡ್ ಸಿ ಆರ್ ನಾಟ್ ಆನ್ ಇಮಿಡಿಯೇಟ್ ನೈಬರ್ ಆಫ್ ಐ. ಹೆಚ್ ಅಂಡ್ ಸಿ ಇಲ್ಲೂ ಬರೋಂಗಿಲ್ಲ. ಇವರು ಯಾರು, ಹೆಚ್ ಅಂಡ್ ಸಿ, ಯಾಕಂದ್ರೆ ಐಗೆ ನೈಬರ್ ಆಗಿರ್ಬಾರ್ದಲ್ವಾ. ಸೊ ಇಲ್ಲಿನೇನು ಬಂದಿಲ್ಲ, ಬರಲ್ಲ. ಓಕೆ, ಹೆಚ್ ಅಂಡ್ ಸಿ ಆರ್ ನಾಟ್ ಇಮಿಡಿಯೇಟ್ ನಂಬರ್ ಆಫ್ ಹೂ ಇಸ್ ನಾಟ್ ಆನ್ ಇಮಿಡಿಯೇಟ್ ನಂಬರ್ ಆಫ್ ಬಿ. ಓಕೆ, ಇದು ಕ್ಲಿಯರ್ ಆಯ್ತು. ಇದು ಆಲ್ರೆಡಿ ಕ್ಲಿಯರ್ ಆಗಿದೆ. ಐ ಬಟ್ ದಿಸ್ ಇಸ್ ಥರ್ಡ್ ಡಿರೈವೇಟಿವ್ ಆಫ್ ಐ. ಸೊ ನಿಮಗೆ ಇಲ್ಲಿ ಯಾರು ಜಿ ಬರೋ ಹಾಗಿಲ್ಲ. ಓಕೆನಾ, ಇಲ್ಲಿ ಹೆಚ್ ಅಂಡ್ ಸಿ ಎ ಬರೋಂಗಿಲ್ಲ. ಇನ್ನು ಇರೋದು 4 ಪರ್ಸನ್ಸ್ ಅಂದಮೇಲೆ 1 2 3 4 ಆದಮೇಲೆ ಹೆಚ್ ಅಂಡ್ ಸಿ ಹೆಚ್ ಸಿ ಎ ಬರೋಂಗಿಲ್ಲ ಅಂದಮೇಲೆ ಇಲ್ಲಿ ಜಿ ಆಗುತ್ತೆ. ಓಕೆನಾ, ಸೊ ಜಿ ಇಸ್ ನಾಟ್ ಆನ್ ಇಮಿಡಿಯೇಟ್ ನೈಬರ್ ಆಫ್ ಬಿ. ಹೂ ಈಸ್ ಥರ್ಡ್ ಟು ದಿ ರೈಟ್ ಆಫ್ ಇ ಆಫ್ ಹೂ ಇಸ್ ಥರ್ಡ್ ಟು ದಿ ರೈಟ್ ಆಫ್ ಇ ಆಫ್ ಎ is not the person who sits between I and F. Okay, H and C are immediate neighbors of not an. ಇಲ್ಲಿ ಹೆಚ್ ಸಿ ಇಲ್ಲೂ ಬರೋಂಗಿಲ್ಲ. ಸೊ ಇಲ್ಲಿ ಬರ್ಬೋದು ಅಥವಾ ಇಲ್ಲಿ ಬರ್ಬೋದು. ಹೆಚ್ ಅಂಡ್ ಸಿ ಆರ್ ನಾಟ್ ಇಮಿಡಿಯೇಟ್ ಹೈ ಹೂ ಇಸ್ ನಾಟ್ ಆನ್ ಇಮಿಡಿಯೇಟ್ ನೈಬರ್ ಆಫ್ ಬಿ. ಓಕೆ, ಸೊ ಡಿ ಈಸ್ ನಾಟ್ ಆನ್ ಇಮಿಡಿಯೇಟ್ ನೈಬರ್ ಆಫ್ ಹೆಚ್ ಅಂಡ್ ಹೆಚ್ ಬಟ್ ಈಸ್ ಥರ್ಡ್ ಟು ದಿ ರೈಟ್ ಆಫ್ ಹೈ. ಓಕೆ, ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಯ್ತು ಏನು ಅಂತ ಅಂದ್ರೆ ಹೆಚ್ ಐದರ್ ಇಲ್ಲಿರುತ್ತೆ ಅಥವಾ ಇಲ್ಲಿ ಸಿ ಇಲ್ಲೂ, ಬಿಕಾಸ್ ಈ ನೆಕ್ಸ್ಟ್ ನೀವು ನೋಡ್ಕೊಬೇಕು ಇಲ್ಲೂ. ಸೊ ಇಲ್ಲಿ ಹೆಚ್ ಅಥವಾ ಸಿ ಅನ್ಕೊಳ್ಳಿ, ಇಲ್ಲೂ ಕೂಡ ಹೆಚ್ ಅಥವಾ ಸಿ ಅನ್ಕೊಳ್ಳಿ. ಓಕೆನಾ, ಸೊ ಇಲ್ಲಿ ಯಾರು ಕುತ್ಕೊಂತಾರೆ ಹಾಗಾದ್ರೆ, ಎ ಎಲ್ಲಿದೆ, ಎ ಇಲ್ಲಿದೆ. ಸೊ ಎ ಬಿ, ಸಿ ಎಲ್ಲಿದೆ, ಸಿ ಡಿ, ಇ ಎಫ್ ಎಲ್ಲಿದೆ. ಓಕೆ, ಜಿ ಹೆಚ್, ಎ ಬಿ ಸಿ ಡಿ, ಎ ಬಿ ಸಿ ಡಿ, ಇ 1 ಪರ್ಸನ್ ಬೇಕಲ್ವಾ, ಇ ಎಫ್, ಇ ಎಫ್ ಜಿ ಹೆಚ್. ಐ ಅನ್ನೋ ಇದೇ ಇಲ್ಲ. ಬಟ್ ಇಲ್ಲಿ ಐ ಏನಾಗಿದೆ ಅಂತ ಅಂದ್ರೆ ಇಲ್ಲಿ ಜಿ ಬದಲಿಗೆ ಐ ತಗೊಂಡಿದ್ದಾರೆ, ಅಥವಾ ಇಲ್ಲಿ ಏನು ಇ ಇಲ್ಲ, ಐ ಬದಲಿಗೆ ಏನಿದೆ, ಐ ಇದೆ. ಎಲ್ಲಾ ಕಡೆ ಐ ಇರೋದ್ರಿಂದ ಇಲ್ಲಿ ಮಿಸ್ ಆಗಿದೆ. ಏನಂತ ಅಂದ್ರೆ ಐದರ್ ಇಲ್ಲಿ ಐ ಬದಲಿಗೆ ಇ ಆಗ್ಬೇಕು ಅಥವಾ ಈ ಬದಲಿಗೆ ಐ ಆಗ್ಬೇಕು. ಇದನ್ನೇ ಐ ಅಂತ ತಗೊಳ್ಳಿ, ನೋ ಇಶ್ಯೂಸ್. ಬಿಕಾಸ್ ಇಲ್ಲಿ ನೀವು ಇ ಅಂತ ಚೇಂಜ್ ಮಾಡಕ್ ಹೋದ್ರೆ ಕನ್ಫ್ಯೂಷನ್ ಆಗುತ್ತೆ. ಓಕೆನಾ, ಸೊ ಎ ಬಿ ಸಿ ಡಿ ಐ ಎಫ್ ಜಿ ಹೆಚ್. ಓಕೆ, ಇದು ಕ್ಲಿಯರ್ ಆಯ್ತು ನಿಮಗೆ, ನೋ ಇಶ್ಯೂಸ್. ಇದು ನೀಟಾಗಿ ಕ್ಲಿಯರ್ ಆಗಿದೆ. ಸೊ ಇಲ್ಲಿ ನೆಕ್ಸ್ಟ್ ಏನಿದೆ, ಎ ಲೈಕ್ಸ್ ಟಿ. ಕ್ಲಿಯರ್ ಆಗಿ ಕೊಟ್ಟಿದ್ದಾನೆ. ಎ ಎಲ್ಲಿದೆ, ಎ ಲೈಕ್ಸ್ ಟಿ. ದಿ ಕಾಫಿ ಲವರ್ಸ್ ಇಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಎ. ಓಕೆ, ಕಾಫಿ ಲವರ್ ಯಾರು, ಐ. ಹೆಚ್ ಲೈಕ್ಸ್ ಲೆಮೋನೇಡ್. ಹೆಚ್ ಎಲ್ಲಿದೆ, ಹೆಚ್ ಐದರ್ ಇಲ್ಲಿದೆ ಅಥವಾ ಇಲ್ಲಿದೆ, ನಮ್ಗೇನೋ ಕ್ಲಾರಿಟಿ ಇಲ್ಲ. ದಿ ಮಿಲ್ಕ್ ಲವರ್ ಸಿಟ್ಸ್ ಬಿಟ್ವೀನ್ ಆಪೋಸಿಟ್ ಟು ದಿ ಟೀ ಲವರ್. ಯಾರು, ದಿ ಮಿಲ್ಕ್ ಲವರ್. ಸೊ ಡಿ ಇಸ್ ಅ ಮಿಲ್ಕ್ ಹಾಗಾದ್ರೆ. ನೆಕ್ಸ್ಟ್ ಏನಿದೆ, ದಿ ಸೋಡಾ ಲವರ್ ಸಿಟ್ಸ್ ಥರ್ಡ್ ಟು ದಿ ಲೆಫ್ಟ್ ಆಫ್ ದಿ ಕಾಫಿ ಲವರ್. ಥರ್ಡ್ ಟು ದಿ ಲೆಫ್ಟ್ ಅಂದ್ರೆ 1 2 3 ಯಾರು, ಸೋಡಾ. 1 2 3 ಬಿಕಾಸ್ ಕಾಫಿ ಇಲ್ಲಿದೆ ಅಲ್ವಾ. ದಿ ಸೋಡಾ ಲವರ್ ಸಿಟ್ಸ್ ಥರ್ಡ್ ಟು ದಿ ಲೆಫ್ಟ್ ಆಫ್ ದಿ ಕಾಫಿ ಲವರ್. ದಿ ಜ್ಯೂಸ್ ಲವರ್ ಸಿಟ್ಸ್ ಟು ದಿ ಇಮಿಡಿಯೇಟ್ ಲೆಫ್ಟ್ ಆಫ್ ಎಫ್. ಹಾಗಾದ್ರೆ ಜ್ಯೂಸ್ ಯಾರು, ಜಿ ಲೈಕ್ಸ್ ಜ್ಯೂಸ್. ಓಕೆನಾ, ಸೊ ದಿ ಕೋಕೋನಟ್ ಲವರ್ ಸಿಟ್ಸ್ ಬಿಟ್ವೀನ್ ದಿ ಒನ್ ಹೂ ಲೈಕ್ಸ್ ಸೋಡಾ ಅಂಡ್ ಒನ್ ಹೂ ಲೈಕ್ಸ್ ಮಿಲ್ಕ್. ಇದು ಯಾರು ಬಂದ್ರು, ಕೋಕೋನಟ್. ಕೋಕೋನಟ್ ಲವರ್ ಎಲ್ಲಿ ಕುತ್ಕೊಂತಾರೆ, ಸೋಡಾ ಮತ್ತೆ ಮಿಲ್ಕ್ ಮಧ್ಯದಲ್ಲಿ ಕುತ್ಕೊಂತಾರೆ. ಹಾಗಾದ್ರೆ ಹೆಚ್ ಲೈಕ್ಸ್ ಲೆಮೋನೇಡ್. ಸೊ ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಯ್ತು, ಇಲ್ಲಿ ಕೋಕೋನಟ್ ಇರೋದ್ರಿಂದ ಇದು ಹೆಚ್ಚಾಗುತ್ತೆ ಬಿಕಾಸ್ ಲೆಮೋನೇಡ್ ಅಲ್ವಾ. ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಇದು ಹೆಚ್ಚು, ಇದೇನಾಗುತ್ತೆ, ನಾನು ರಬ್ ಮಾಡ್ತೀನಿ ಬಿಕಾಸ್ ನಿಮ್ಗಿಲ್ಲ ಅಂದ್ರೆ ಕನ್ಫ್ಯೂಷನ್ ಆಗುತ್ತೆ. ಸೊ ಇದು ಬಂದು ಸಿ. ಅವಾಗ ಸಿ ಏನು ಪರ್ಟಿಕ್ಯುಲರ್ ಕೋಕೋನಟ್ನೇ ಇಲ್ಲ ಇಷ್ಟಪಡಬೇಕು ಅಂತ ಏನಿಲ್ಲ, ಬಟ್ ಆಪ್ಷನಲ್. ಬಟ್ ಇನ್ ಬಿಟ್ವೀನ್ ದ ಸೋಡಾ ಆ್ಯಂಡ್ ಮಿಲ್ಕ್ ಆಗಿರೋದ್ರಿಂದ ಇದು. ಸೊ ಇವಾಗ ಎಲ್ಲ ಕಂಡೀಷನ್ಸು ಫಾಲೋ ಆಗುತ್ತೆ.
ಬಟ್ ಇಲ್ಲೇ ಒಂದು ಸ್ಮಾಲ್ ಕರೆಕ್ಷನ್ ಏನಂದ್ರೆ ಈ ಬದಲಿಗೆ ಇದನ್ನ ಐ ಅನ್ಕೊಳ್ಳಿ, ಬಿಕಾಸ್ ಇಲ್ಲೆಲ್ಲ ಐ ಐ ಇದೆ, ಬೈ ಮಿಸ್ಟೇಕ್ ಆಗಿ ಇದು ಇ ಆಗಿದೆ ಅಷ್ಟೆ. ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 13. 8 persons J, K, L, M, N, O, P, Q are sitting around a circular table facing the center. So each person likes different color: red, blue, green, yellow, white, black, pink and orange, and each owns a different pet: dog, cat, rabbit, horse, fish, parrot, turtle and hamster. ಸೊ ಇಲ್ಲೇನಂತ ಅಂದ್ರೆ ಇಲ್ಲಿ 3 ಇದೆ. ಒಂದು ಸೀಟಿಂಗ್, ಎಷ್ಟು ಜನ ಕೂತ್ಕೊಂತಾರೆ ಅನ್ನೊಂದು, ಇನ್ನೊಂದು ಯಾವ್ಯಾವ ಕಲರ್ ಲೈಕ್ ಮಾಡ್ತಾರೆ ಅನ್ನೊಂದು, ಇನ್ನೊಂದು ಡಿಫ್ರೆಂಟ್ ಓನ್ಸ್ ಡಿಫ್ರೆಂಟ್ ಪೆಟ್ ಅಲ್ವಾ. ಸೊ ಹಾಗಾದ್ರೆ ನಾನಿಲ್ಲಿ 2 ಪಾಸಿಬಿಲಿಟೀಸ್ ಹಾಕೊತೀನಿ. ಎಷ್ಟು ಜನ ಕೂತಿದ್ದಾರೆ? 1 2 3 4 5 6 7 8. 1 2 3 4 5 6 7 8. ಸೊ ಆಲ್ ಆರ್ ಫೇಸಿಂಗ್ ನಿಮ್ಗೆ ಗೊತ್ತೇ ಇದೆ ಸೆಂಟರ್. ಇದರಲ್ಲಿ ಯಾವುದೇ ಕನ್ಫ್ಯೂಷನ್ ಬರಲ್ಲ, ಯಾಕಂದ್ರೆ ಆಲ್ ಆರ್ ಫೇಸಿಂಗ್ ಸೆಂಟರ್. ಸೊ ಇವಾಗ ಏನಿದೆ ಸ್ಟೇಟ್ಮೆಂಟ್ ಏನಿದೆ ನೋಡಿ, ಎಂ ಸಿಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಓ. ಸೊ ಓ ಇಲ್ಲಿದೆ ಅನ್ಕೊಳ್ಳಿ, ಎಂ ಸಿಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಓ. ನೆಕ್ಸ್ಟ್ ಅಂಡ್ ಥರ್ಡ್ ಟು ದಿ ರೈಟ್ ಆಫ್ ಕ್ಯೂ. ಯಾರು? ಎಂ. ಓಕೆನಾ? ಎಂ ಸಿಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಓ ಅಂಡ್ ಥರ್ಡ್ ಟು ದಿ ರೈಟ್ ಆಫ್ ಕ್ಯೂ. ಸೊ ಕ್ಯೂಗೆ ರೈಟ್ ಅಲ್ಲಿ ಇದೆ ಥರ್ಡ್, 1 2 3. ಸೊ ಕ್ಯೂ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಜೆ ಇಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಓ ಅಂಡ್ ಇಮಿಡಿಯೇಟ್ ನೈಬರ್ ಆಫ್ ಕ್ಯೂ. ಎಲ್ಲಿದೆ? ಜೆ ಸಿಟ್ಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಓ. ಓಕೆ, ಸೆಕೆಂಡ್ ಟು ದಿ ರೈಟ್ ಆಫ್ ಓ ಅಂಡ್ ಇಮಿಡಿಯೇಟ್ ನೈಬರ್ ಆಫ್ ಕ್ಯೂ. ಆಬ್ವಿಯಸ್ಲಿ ಕ್ಯೂಗೆ ಇಮಿಡಿಯೇಟ್ ನೈಬರ್ ಆಗೇ ಆಗುತ್ತೆ. ಸೊ ನೆಕ್ಸ್ಟ್ ಎಲ್ ಈಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಕೆ ಅಂಡ್ ಓ ಈಸ್ ಥರ್ಡ್ ಟು ದಿ ರೈಟ್ ಆಫ್ ಕೆ. ಎಲ್ ಎಲ್ಲಿದೆ? ಎಲ್ ಈಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಕೆ. ಓಕೆ, ಇಲ್ಲಿದೆ ಅನ್ಕೊಳ್ಳಿ. ಥರ್ಡ್ ಟು ದಿ ರೈಟ್ ಆಫ್ ಓ. ಯಾವುದು? ಎಲ್ ಅಲ್ವಾ? ಸಾರಿ, ಎಲ್ ಅಲ್ಲ. ಎಲ್ ಈಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಕೆ. ಸೆಕೆಂಡ್ ಟು ದಿ ರೈಟ್ ಆಫ್ ಕೆ. ಕೆ ಇಲ್ಲಿದೆ. ಅಂಡ್ ಓ ಈಸ್ ಥರ್ಡ್ ಟು ದಿ ರೈಟ್ ಆಫ್ ಕೆ. ಓ ಈಸ್ ಥರ್ಡ್ ಟು ದಿ ರೈಟ್ ಆಫ್ ಕೆ ಅಂತ ಅಂದ್ರೆ ಸೊ ಕೆ ಇಲ್ಲೇ ಹಾಕೋಬೇಕು, ಬಿಕಾಸ್ ಓ ಈಸ್ ಥರ್ಡ್ ಟು ದಿ ರೈಟ್ ಆಫ್ ಕೆ ಅಲ್ವಾ. ಸೊ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ. ಎಲ್ ಈಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಕೆ ಅಂಡ್ ಓ ಈಸ್ ಥರ್ಡ್ ಟು ದಿ ರೈಟ್ ಆಫ್ ಕೆ. ಸೊ ನೋ ಡೌಟ್, ಕ್ಲಿಯರ್ ಆಗಿದೆ. ಪಿ ಈಸ್ ನಾಟ್ ಆನ್ ಇಮಿಡಿಯೇಟ್ ನೈಬರ್ ಆಫ್ ಓ. ಪಿ ಇಮಿಡಿಯೇಟ್ ನೈಬರ್ ಆಫ್ ಓಗೆ ಇಮಿಡಿಯೇಟ್ ನೈಬರ್ ಆಫ್ ಅಲ್ಲ, ಅಂದ್ರೆ ಪಿ ಆಬ್ವಿಯಸ್ಲಿ ಇಲ್ಲೇ ಇರುತ್ತೆ. ಸೊ ಇಲ್ಲಿ ಯಾರು ಉಳಿತಾರೆ? ಜೆ, ಕೆ, ಎಲ್, ಎಂ, ಇನ್ನು ಎನ್ ಇಲ್ಲಿ ಹಾಕೊಳ್ಳಿ. ಸೊ ಇಲ್ಲಿ 2 ಪಾಸಿಬಿಲಿಟೀಸ್ ಬೇಕಾಗಿರಲಿಲ್ಲ, ಬಟ್ ಇಟ್ಸ್ ಗುಡ್, ನೋ ಇಶ್ಯೂಸ್. ಎನ್, ಓ, ಪಿ, ಕ್ಯೂ. ಸೊ ಕ್ಲಿಯರ್ ಆಯ್ತು. ಇವಾಗ ನೆಕ್ಸ್ಟ್ ಏನಿದೆ? ಜೆ. ಯಾವ್ದಾದ್ರು ಲೈಕ್ ಮಾಡ್ತಾರೆ ಅಂತ. ಜೆ ಲೈಕ್ಸ್ ಗ್ರೀನ್. ಓಕೆ, ಅಂಡ್ ಓನ್ಸ್ ಎ ಡಾಗ್. ಏನು? ಡಾಗ್ ಇದೆ. ಜೆ ಲೈಕ್ಸ್ ಗ್ರೀನ್ ಅಂಡ್ ಓನ್ಸ್ ಎ ಡಾಗ್. And the person who likes red sits opposite the person who likes blue. ನಮಗೆ ಬ್ಲೂ ಯಾರು ಲೈಕ್ ಮಾಡ್ತಾರೆ ಅಂತಾನೆ ಗೊತ್ತಿಲ್ಲ, ಹಾಗಾಗಿ ರೆಡ್ ಹಾಕೊಳಕ್ ಆಗಲ್ಲ. ಓಕೆ, ನೆಕ್ಸ್ಟ್ ದಿ ಕ್ಯಾಟ್ ಓನರ್. ಇದಾಯ್ತಲ್ವಾ? ದಿ ಕ್ಯಾಟ್ ಓನರ್ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಜೆ. ಜೆ ಇಲ್ಲಿದೆ, ಸೊ ಕ್ಯಾಟ್ ಇಲ್ಲಿ. ಕ್ಯಾಟ್ ಓನರ್ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಜೆ. ಕ್ಯೂ ಲೈಕ್ಸ್ ಪಿಂಕ್. ಕ್ಯೂ ಎಲ್ಲಿದೆ? ಇಲ್ಲಿದೆ. ಸೊ ಹೂ ಇಸ್ ದ ಪರ್ಸನ್ ಕ್ಯಾಟ್ ಓನ್ಸ್ ಲೈಕ್ಸ್ ಪಿಂಕ್. ದಿ ರ್ಯಾಬಿಟ್ ಓನರ್ ಸಿಟ್ಸ್ ಆಪೋಸಿಟ್ ಟು ಓ. ಓ ಇಲ್ಲಿದೆ, ರ್ಯಾಬಿಟ್ ಅಂದ್ರೆ ಇಲ್ಲಿ. ಸೊ ಪಿ ಇಸ್ ದ ರ್ಯಾಬಿಟ್ ಓನರ್. ನೆಕ್ಸ್ಟ್ ದಿ ಪರ್ಸನ್ ಹೂ ಲೈಕ್ಸ್ ಯೆಲ್ಲೋ ಸಿಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ದಿ ಡಾಗ್ ಓನರ್. ಡಾಗ್ ಓನರ್ ಯಾರು? ಜೆ. ಪರ್ಸನ್ ಹೂ ಲೈಕ್ಸ್ ಯೆಲ್ಲೋ. ಸೊ ಹಾಗಿದ್ರೆ ಓ ಈಸ್ ದ ಪರ್ಸನ್ ಹೂ ಲೈಕ್ಸ್ ಯೆಲ್ಲೋ. ಯೆಲ್ಲೋ ಲೈಕ್ಸ್ ಸಿಟ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಡಾಗ್. ಓಕೆ, ದಿ ಟರ್ಟಲ್ ಓನರ್ ಇಲ್ಲಿದೆ ನೋಡಿ. ದಿ ಟರ್ಟಲ್ ಓನರ್ ಅಂಡ್ ದಿ ಫಿಶ್ ಓನರ್ ಆರ್ ನೈಬರ್ಸ್. ಓಕೆ, ಫಿಶ್ ಓನರು ಮತ್ತೆ ಟರ್ಟಲ್ ಓನರು ನೈಬರ್ಸ್. ಬಟ್ ನಮ್ಗೆ ಎಲ್ಲಿ ನೈಬರ್ಸ್ ಹಾಕೊಳ್ಳೋದು ಅಂತ ಗೊತ್ತಿಲ್ಲ. ಫೈನ್. ನೆಕ್ಸ್ಟ್ ನೋಡಿ, ದಿ ಒನ್ ಹೂ ಲೈಕ್ ಬ್ಲೂ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಫಿಶ್ ಓನರ್. ಫಿಶ್ ಓನರ್ ಪಕ್ಕನೇ ಇಮಿಡಿಯೇಟ್ ರೈಟ್ ಅಲ್ಲಿ ಯಾರು ಕೂರ್ತಾರೆ?
ಬ್ಲೂ, ದಿ ಪರ್ಸನ್ ಹೂ ಲೈಕ್ಸ್ ಬ್ಲೂ. ಬ್ಲೂ ಬಗ್ಗೆ ಈಗ ಆಲ್ರೆಡಿ ಒಂದಿದೆ, ಏನಂತ ಅಂದ್ರೆ ದಿ ರ್ಯಾಬಿಟ್ ಓನರ್ ಸಿಟ್ಸ್ ಆಪೋಸಿಟ್ ಟು, ಇಲ್ಲಿದೆ ನೋಡಿ, ದಿ ಪರ್ಸನ್ ಹೂ ಲೈಕ್ಸ್ ರೆಡ್ ಸಿಟ್ಸ್ ಆಪೋಸಿಟ್ ಟು ದಿ ಪರ್ಸನ್ ಹೂ ಲೈಕ್ಸ್ ಬ್ಲೂ ಅಲ್ವಾ. ಬ್ಲೂನ ಯಾರು ಲೈಕ್ ಮಾಡ್ತಾರೋ ಅವ್ರು ಆಪೋಸಿಟ್ ಆಗಿ ರೆಡ್ ಕೂತ್ಕೊಂತಾರೆ. ಇಲ್ಲಿ ಏನಂತ ಇದೆ ಅಂತ ಅಂದ್ರೆ, ದಿ ಪರ್ಸನ್ ಹೂ ಲೈಕ್ಸ್ ಬ್ಲೂ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಫಿಶ್ ಓನರ್. ಫಿಶ್ ಓನರ್ ಎಲ್ಲಿದ್ದಾರೆ ಅಂತಾನೆ ನಮ್ಗೆ ಗೊತ್ತಿಲ್ಲ. ಓಕೆ, ದಿ ಹಾರ್ಸ್ ಓನರ್ ಸಿಟ್ಸ್ ಆಪೋಸಿಟ್ ಟು ಜೆ. ಜೆ ಎಲ್ಲಿದೆ? ಇಲ್ಲಿದೆ. ಸೊ ಹಾರ್ಸ್ ಹಾಗಾದ್ರೆ ಇಲ್ಲಿ ಬರುತ್ತೆ. ಹಾರ್ಸ್ ಓನರ್ ಸಿಟ್ಸ್ ಆಪೋಸಿಟ್ ಟು ಜೆ. ಓಕೆ, ದಿ ಪರ್ಸನ್ ಹೂ ಲೈಕ್ಸ್ ಆರೆಂಜ್ ಸಿಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ದಿ ಪ್ಯಾರೆಟ್ ಓನರ್. ಪ್ಯಾರೆಟ್ ಓನರ್ಗೆ ಸೆಕೆಂಡ್ ಅಲ್ಲಿ ಆರೆಂಜ್ ಕೂತ್ಕೋತಾರೆ. ಎಲ್ಲಿ ಬರುತ್ತೆ ಪ್ಯಾರೆಟ್? ನಾವು ಈಸಿಯಾಗಿ ಗೆಸ್ ಆಗಲ್ಲ. ಓಕೆ, ದಿ ಪರ್ಸನ್ ಹೂ ಲೈಕ್ಸ್ ವೈಟ್ ಸಿಟ್ಸ್ ಬಿಟ್ವೀನ್ ಕೆ ಅಂಡ್ ಕ್ಯೂ. ಓಕೆ, ದಿ ಪರ್ಸನ್ ಹೂ ಲೈಕ್ಸ್ ಯಾರು? ಹೂ ಲೈಕ್ಸ್ ವೈಟ್. ಸೊ ರ್ಯಾಬಿಟ್ ಹಾಗಾದ್ರೆ ಕೆ ಅಂಡ್ ಕ್ಯೂ ಅಲ್ವಾ. ಓಕೆ, ದಿ ಪರ್ಸನ್ ಹೂ ಲೈಕ್ಸ್ ವೈಟ್ ಸಿಟ್ಸ್ ಬಿಟ್ವೀನ್ ಕೆ ಅಂಡ್ ಕ್ಯೂ. ಇದು ಕ್ಲಿಯರ್ ಆಯ್ತು. ಇದು ಆಗಿದೆ, ಇದು ಆಗಿದೆ, ಇದು ಆಗಿದೆ. ಸೊ ಇನ್ನಿಷ್ಟು 4 ಜನದ್ದು ನೀವು ಫಿಲ್ ಮಾಡಬೇಕು. ಸಾರಿ, 5 ಜನ ನೀವು ಫಿಲ್ ಮಾಡಬೇಕು. ಇಲ್ಲೇನೋ ಒಂದು ಕ್ಲೂ ಇರುತ್ತೆ. ಇಲ್ಲೇನಿದೆ? ಟರ್ಟಲ್ ಓನರು. ಇಲ್ಲಿ ಇವ್ರು ಯಾರು? ಹಾರ್ಸ್ ಅಲ್ವಾ. ಹಾರ್ಸ್ ಮುಗ್ದಿದೆ. ಸೊ ಇಲ್ಲಿ ಒಟ್ಟಿಗೆ ಕುತ್ಕೊಳಕ್ಕಾಗಲ್ಲ. ಈ 3 ಜನದಲ್ಲಿ ಯಾರಾದರೂ ಒಟ್ಟಿಗೆ ಕುತ್ಕೋಬಹುದು. ಯಾರ್ಯಾರು? ಟರ್ಟಲ್ ಓನರ್ ಅಂಡ್ ಫಿಶ್ ಓನರ್. ಬಟ್ ಫಿಶ್ ಓನರ್ಗೆ ಏನು, ಇಲ್ಲಿ ಫಿಶ್ ಓನರ್ ಹಾಕಿದ್ರೆ ಇಲ್ಲಿ ಆಲ್ರೆಡಿ ಎಲ್ಲೋ ಇದೆ. ಸೊ ಹಾಗಾಗಿ ಈ ಒನ್ ಹೂ ಲೈಕ್ಸ್ ಬೋಸ್ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಫಿಶ್ ಓನರ್ ಆಗಿರೋದ್ರಿಂದ ಇಲ್ಲೇ ಫಿಶ್ ಹಾಕೊಳ್ಳಿ. ಸೊ ಅವಾಗ ನೀವು ಇಲ್ಲಿ ಬ್ಲೂನ ಚೂಸ್ ಮಾಡ್ಬೋದು. ಬ್ಲೂ ಇಸ್ ಇಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಫಿಶ್ ಓನರ್ ಅಲ್ವಾ. ಸೊ ಟರ್ಟಲ್ ಓನರ್ ಇಲ್ಲಿ ಬರ್ತಾರೆ, ಹಾಗಾದ್ರೆ ಇಲ್ಲಿ ಬರ್ತಾರೆ. ಟರ್ಟಲ್ ಓನರ್ ಇಲ್ಲಿ ಬರ್ತಾರೆ. ಓಕೆನಾ. ಸೊ ನೆಕ್ಸ್ಟ್ ಇಲ್ಲಿ 2 ಕ್ಲಿಯರ್ ಆಯ್ತು. ಅಂಡ್ ಸೇಮ್ ದಿ ಪರ್ಸನ್ ರೆಡ್ ಸಿಟ್ಸ್ ಆಪೋಸಿಟ್ ಟು ದಿ ಪರ್ಸನ್ ರೆಡ್ ಅಂದ್ರೆ ಆಬ್ವಿಯಸ್ಲಿ ನಿಮ್ಗೆ ಗೊತ್ತಾಯ್ತು ಏನು ಅಂತ ಅಂದ್ರೆ, ಏನು ಕೆ ಲೈಕ್ಸ್ ರೆಡ್. ಈಸಿಯಾಗಿ ಗೊತ್ತಾಯ್ತು, ಬಿಕಾಸ್ ಆಪೋಸಿಟ್ ಟು ಬ್ಲೂ ಅಲ್ವಾ. ಸೊ ಹಾಗಾಗಿ ನೆಕ್ಸ್ಟ್ ಏನು, ದಿ ಪರ್ಸನ್ ಹೂ ಲೈಕ್ಸ್ ಆರೆಂಜ್ ಸಿಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ದಿ ಪ್ಯಾರೆಟ್ ಓನರ್. ಪ್ಯಾರೆಟ್ ಓನರ್ ಲೆಫ್ಟ್ ಅಲ್ಲಿ ಯಾರು ಕುತ್ಕೊಂತಾರೆ? ಆರೆಂಜ್. ಹೂ ಲೈಕ್ಸ್ ಆರೆಂಜ್ ಅಲ್ವಾ. ಸೊ ಪ್ಯಾರೆಟ್ ಓನರ್ ಲೆಫ್ಟ್ ಅಂತ ಅಂದ್ರೆ ಇಲ್ಲಿ ಹಾರ್ಸ್ ಇದೆ, ಇಲ್ಲಿ ಟರ್ಟಲ್ ಇದೆ, ಇಲ್ಲಿ ಪ್ಯಾರೆಟ್ ಬರಕ್ಕಾಗಲ್ಲ. ಇಲ್ಲಿ ಆಲ್ರೆಡಿ ಫಿಶ್ ಇದೆ, ಹಾಗಾಗಿ ಪ್ಯಾರೆಟ್ ಇಲ್ಲಿ ಬರುತ್ತೆ. ಎನ್ ಇಸ್ ಪ್ಯಾರೆಟ್. ಸೊ ಸೆಕೆಂಡ್ ಟು ದಿ ಲೆಫ್ಟ್ ಅಂತ ಅಂದ್ರೆ ಇಲ್ಲಿ ಬರುತ್ತೆ. ಸೊ ಏನು, ಟರ್ಟಲ್ ಏನು, ಹೂ ವಾಂಟ್ಸ್ ದ ಟರ್ಟಲ್ ಲೈಕ್ಸ್ ಆರೆಂಜ್ ಕಲರ್. ಓಕೆನಾ. ಸೊ ನೆಕ್ಸ್ಟ್ ದಿ ಪರ್ಸನ್ ಹೂ ಲೈಕ್ಸ್ ಸಿಟ್ಸ್ ಬಿಟ್ವೀನ್ ಕೆ ಅಂಡ್ ಕ್ಯೂ ಇಸ್ ಹೂ ಲೈಕ್ಸ್ ವೈಟ್ ಆಯ್ತು. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಆಯ್ತು. ವೈಟ್ ಆಗಿದೆ, ಪಿಂಕ್ ಆಗಿದೆ, ಗ್ರೀನ್ ಆಗಿದೆ, ಪರ್ಪಲ್ ಸಾರಿ ಬ್ಲೂ ಆಗಿದೆ, ಯೆಲ್ಲೋ ಆಗಿದೆ, ಆರೆಂಜ್ ಆಗಿದೆ. ಹಾರ್ಸ್ ಇನ್ ಯಾವುದೋ ಒಂದೇ ಒಂದು ಬಾಕಿ ಆಯ್ತು, ಯಾವುದು? ಬ್ಲ್ಯಾಕ್. ದಿ ಪರ್ಸನ್ ಹೂ ಇಸ್ ಅ ಹಾರ್ಸ್ ಓನರ್ ಲೈಕ್ಸ್ ಬ್ಲ್ಯಾಕ್. ಬಟ್ ಇಲ್ಲಿ ಯಾರು ಯಾವ್ದನ್ನ ಓನ್ ಮಾಡಿದ್ದಾರೆ ಅನ್ನೋದಿಲ್ಲ. ಸೊ ರೆಡ್ ಈಸ್ ನಥಿಂಗ್ ಬಟ್ ಡಾಗ್ ಆಯ್ತು, ಕ್ಯಾಟ್ ಆಯ್ತು, ರ್ಯಾಬಿಟ್, ಹಾರ್ಸ್, ಫಿಶ್, ಪ್ಯಾರೆಟ್, ಟರ್ಟಲ್ ಅಂಡ್ ಹ್ಯಾಮ್ಸ್ಟರ್. ಹ್ಯಾಮ್ಸ್ಟರ್ ಅಂತ ಇದೆಯಲ್ಲ, ಅದು ಬಂದು ರೆಡ್. ಹೂ ಲೈಕ್ಸ್ ರೆಡ್ ಓನ್ಸ್ ದ ಹ್ಯಾಮ್ಸ್ಟರ್. ಸೊ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 14. ಸೊ 8 persons A, B, C, D, E, F, G and H are sitting around a circular table facing the center. Each was born in a different month: January, February, March and April, May, June, July and August. ಓಕೆನಾ. ಸೊ ಇಲ್ಲೇನು ಕ್ಲಿಯರ್ ಆಗಿ ಕೊಟ್ಟಿದ್ದಾನೆ. ಸೊ ಇಲ್ಲಿ ಕೂಡ ನಾನು ಇಲ್ಲಿ ಹಾಕೊಂತೀನಿ, 2 ರೌಂಡ್ ಸರ್ಕಲ್ ಹಾಕೊಂತಾ ಇದ್ದೀನಿ. ಎಷ್ಟು ಪರ್ಸನ್ಸ್ ಇದ್ದಾರೆ? 8 ಪರ್ಸನ್. 1 2 3 4 5 6 7 8. 1 2 3 4 5 6 7 8. ಸೊ ಆಲ್ ಆರ್ ಫೇಸಿಂಗ್ ಸೆಂಟರ್. ಸೊ ಕನ್ಫ್ಯೂಷನ್ ಇಲ್ಲ. ಸೊ ನೆಕ್ಸ್ಟ್ ಏನಿದೆ, ಸ್ಟೇಟ್ಮೆಂಟ್ ಏನಿದೆ ನೋಡಿ. E sits third to the left of G, who is on the immediate right of B. E sits third to the left of G. Third to the left of G, who is on the immediate right of B. ಯಾರು immediate right of B ಅಂತ ಅಂದ್ರೆ, who is on the immediate right of B ಅಂದ್ರೆ B ಇಲ್ಲಿರುತ್ತೆ ಅನ್ಕೊಳ್ಳಿ. ಸೊ G is immediate right of B. ಓಕೆನಾ. ಸೊ E sits third to the left of G. 1 2 3. ಸೊ ಇಲ್ಲಿ ಕುತ್ಕೊಳುತ್ತೆ, ಇಲ್ಲಿ ಕುತ್ಕೊಳುತ್ತೆ.
ಬಿಕಾಸ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಜಿ ಅಲ್ವಾ, ಸೊ ಇದು ಕ್ಲಿಯರ್ ಆಯ್ತು. ಇ ಈಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಎಚ್ ಹೂ ಇಸ್ ನಾಟ್ ಆನ್ ಇಮಿಡಿಯೇಟ್ ನೈಬರ್ ಆಫ್ ಬಿ. ಹೆಚ್ಚು ಇಮಿಡಿಯೇಟ್ ನೈಬರ್ ಆಫ್ ಬಿಗೆ ಕುತ್ಕೊಳ್ಳಲ್ಲ. ಬಟ್ ಇ ಈಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಹೆಚ್, ಐದರ್ ಹೆಚ್ ಇಲ್ಲಿರ್ಬೇಕು, ಇಲ್ಲ ಇಲ್ಲಿರ್ಬೇಕು, ಇಲ್ಲಿರ್ಬೇಕು, ಇಲ್ಲಿರ್ಬೇಕು. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡೋಣ ಬನ್ನಿ. ಎಫ್ ಇಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಬಿ and is not an immediate number of either E or D. So ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾನೆ, F is second to the right of B. ಓಕೆನಾ? and is not an immediate neighbor of either E or D. ಸೊ E, D ಯಾರು ಇಲ್ಲಿ ಕುತ್ಕೊಳ್ಳಲ್ಲ. D is not an immediate neighbor of B. ಸೊ D ಇಲ್ಲೂ ಕುತ್ಕೊಳ್ಳಂಗಿಲ್ಲ, ಇಲ್ಲೂ ಕುತ್ಕೊಳ್ಳಂಗಿಲ್ಲ. ಈ ಎರಡು ಆಪ್ಷನ್ ಇರುತ್ತೆ. ಸೊ ಸ್ವಲ್ಪ ಬ್ಯಾಕ್ ಬನ್ನಿ. E is second to the right of H who is not an immediate neighbor of B. B ಇಲ್ಲಿ ಕುತ್ಕೊಳ್ಳಂಗಿಲ್ಲ, ಸೊ ಇಮಿಡಿಯೇಟ್ ನಂಬರ್ ಆಫ್ ಬಿ ಕುತ್ಕೊಳ್ಳಂಗಿಲ್ಲ. ಎಫ್ ಇಸ್ ಸೆಕೆಂಡ್ ಬಿ ಆಗಿದೆ ಅಂಡ್ ಈಸ್ ನಾಟ್ ಆನ್ ಇಮಿಡಿಯೇಟ್ ನೈಬರ್ ಇ. ಸೊ ಹೆಚ್ ಇಲ್ಲ ಆದ್ರೆ ಸರಿ ಆಗುತ್ತೆ, ಬಿಕಾಸ್ ಇನೂ ಇರಂಗಿಲ್ಲ, ಡಿನೂ ಇರಂಗಿಲ್ಲ, ಹಾಗಾಗಿ ಹೆಚ್ ಇಲ್ಲಿದ್ರೆ ಸರಿ ಆಗುತ್ತೆ. ಸಾರಿ, ಇ ಈಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಹೆಚ್ ಅಂದ್ರೆ ಇ ಆಲ್ರೆಡಿ ಕುತ್ಕೊಂಡ್ಬಿಟ್ಟಿದೆ. ಎಲ್ಲಿದೆ? ಇಲ್ಲಿದೆ ನೋಡಿ. ಇ ಈಸ್ ಆಲ್ರೆಡಿ ಇರೋದ್ರಿಂದ ಇದು ಇರೇಸ್ ಮಾಡ್ತೀನಿ, ಒಂದು ನಿಮಿಷ. ಸೊ ಇ ಈಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಹೆಚ್, ಹೆಚ್ ಇಲ್ಲಿ ಬರುತ್ತೆ. ಸೊ ಹೂ ಈಸ್ ನಾಟ್ ಆನ್ ಇಮಿಡಿಯೇಟ್ ನೈಬರ್ ಆಫ್ ಬಿ. ಓಕೆ, ನೋ ಇಶ್ಯೂಸ್, ಇಲ್ಲೇನು ಬಿ ಬರಲ್ಲ. ಎಫ್ ಈಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಬಿ ಅಂಡ್ ಈಸ್ ನಾಟ್ ಆನ್ ಇಮಿಡಿಯೇಟ್ ನೈಬರ್ ಆಫ್ ಐದರ್ ಇ ಆರ್ ಡಿ. ಸೊ ಇ ಡಿ ಎರಡು ಬರಲ್ಲ. ಡಿ ಈಸ್ ನಾಟ್ ಆನ್ ಇಮಿಡಿಯೇಟ್ ನೈಬರ್ ಆಫ್ ಬಿ. ಡಿ ಇಲ್ಲೂ ಬರಂಗಿಲ್ಲ, ಇಲ್ಲೂ ಬರಂಗಿಲ್ಲ, ಸೊ ಡಿ ಇಲ್ಲ ಬರುತ್ತೆ. ಸೊ ಹಾಗಾದ್ರೆ ಇನ್ಯಾವ್ದು ಉಳಿತು? and is not an immediate either E or D. D is not an immediate neighbor of B. ಇನ್ನು ಯಾರ್ಯಾರು ಉಳಿದಿದ್ದಾರೆ? ಎ ಇದೆ, ಎ ಬಿ ಸಿ ಇದೆ, ಎ ಇದೆ, ಸಿ ಇದೆ. ಸೊ ಐದರ್ ಎ ಸಿ ಇಲ್ಲಿ ಬರುತ್ತೆ ಅಥವಾ ಇಲ್ಲಿ ಬರುತ್ತೆ. ಸೊ ಇಷ್ಟು ಕ್ಲಿಯರ್ ಆಯ್ತು. ಸೊ ಹಾಗಾದ್ರೆ ನೆಕ್ಸ್ಟ್, ಎ ವಾಸ್ ಬಾರ್ನ್ ಇನ್ ಮಾರ್ಚ್. ಎ ಇಲ್ಲೆಲ್ಲಾದ್ರೂ ಎಕ್ಸಾಕ್ಟ್ ಆಗಿ ಇಲ್ಲಿ ಕುತ್ಕೊಬೇಕಾಗುತ್ತೆ. ಅಟ್ಲೀಸ್ಟ್ ನೋಡಿ, ಎ ಇಲ್ಲ ಆದ್ರೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡಿ, ಕ್ಲಿಯರ್ ಆಗಿ ಗೊತ್ತಾಗಲ್ಲ. ಹೀಗೆ ದಿ ಪರ್ಸನ್ ಬಾರ್ನ್ ಇನ್ ಜೂನ್ ಇಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಬಿ. ಸೊ ಬಿ ಇಲ್ಲಿರೋದ್ರಿಂದ ಯಾರು ಕುತ್ಕೊಂತಾರೆ? ಜೂನ್ ಇಲ್ಲಿ. ಸೊ ಜಿ ಇಸ್ ಜೂನ್. ಹೆಚ್ ವಾಸ್ ಬಾರ್ನ್ ಇನ್ ಆಗಸ್ಟ್. ಹೆಚ್ ಎಲ್ಲಿದೆ? ಇಲ್ಲಿದೆ. ಹೆಚ್ ವಾಸ್ ಬಾರ್ನ್ ಇನ್ ಆಗಸ್ಟ್. ದಿ ಪರ್ಸನ್ ಬಾರ್ನ್ ಇನ್ ಜನವರಿ ಸಿಟ್ಸ್ ಆಪೋಸಿಟ್ ಟು ದಿ ಪರ್ಸನ್ ಇನ್ ಮಾರ್ಚ್. ಐದರ್ ಮಾರ್ಚ್ ಇಲ್ಲಿ ಅಥವಾ ಮಾರ್ಚ್ ಇಲ್ಲಿ, ಅಥವಾ ಇಲ್ಲಿ ಏನು ಜಾನ್ವರಿ ಅಥವಾ ಜಾನ್ವರಿ. ನೆಕ್ಸ್ಟ್ ನೋಡೋಣ. ದಿ ಪರ್ಸನ್ ಬಾರ್ನ್ ಇನ್ ಮೇ ಸಿಟ್ ಸೆಕೆಂಡ್ ಟು ದಿ ರೈಟ್ ಆಫ್ ಬಿ. ಯಾವುದು? ಮೇ ಅಲ್ಲಿ ಏನು ಬಾರ್ನ್ ಆಗೋರು ಸೆಕೆಂಡ್ ಟು ದಿ ರೈಟ್ ಆಫ್ ಬಿ. ಓಕೆ. ದಿ ಪರ್ಸನ್ ಬಾರ್ನ್ ಇನ್ ಫೆಬ್ರವರಿ ಸಿಟ್ಸ್ ಆಪೋಸಿಟ್ ಟು ಎಫ್. ಎಫ್ ಎಲ್ಲಿದ್ದಾರೆ? ಇಲ್ಲಿದ್ದಾರೆ. ಸೊ ಇವ್ರಿಗೆ ಆಪೋಸಿಟ್ ಅಂದ್ರೆ 1 2 3 4. ಸೊ ಇ ಈಸ್ ಬಾರ್ನ್ ಇನ್ ಫೆಬ್ರವರಿ. The person born in February sits opposite to F. Okay. The person born in July sits opposite to the person born in August. ಯಾರು ಕುತ್ಕೊಂತ ಇದ್ದಾರೆ? ಜುಲೈ. The person born in July sits opposite to the person in August. ಓಕೆ, ಇದು ಕ್ಲಿಯರ್ ಆಯ್ತು ನಿಮ್ಗೆ. ಇಲ್ಲೇನಿದೆ? ಏನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಇನ್ನೆಲ್ಲಾನು ಕ್ಲಿಯರ್ ಆಯ್ತು ಅನ್ಸುತ್ತೆ. ಜೂನ್ ಆಯ್ತು, ಹೆಚ್ ವಾಸ್ ಬಾರ್ನ್ ಇನ್ ಆಗಸ್ಟ್ ಅದು ಆಯ್ತು. ದಿ ಪರ್ಸನ್ ಬಾರ್ನ್ ಇನ್ ಜನವರಿ ಅದು ಆಯ್ತು. ದಿ ಪರ್ಸನ್ ಬಾರ್ನ್ ಇನ್ ಮೇ ಸಿಟ್ ಸೆಕೆಂಡ್ ಟು ದಿ ರೈಟ್ ಆಫ್ ಬಿ ಇದು ಆಯ್ತು. ಫೆಬ್ರವರಿ ಸಿಟ್ಸ್ ಅದು ಆಯ್ತು. ದಿ ಪರ್ಸನ್ ಜುಲೈ ಸಿಟ್ಸ್ ಆಪೋಸಿಟ್ ಟು ಆಗಸ್ಟ್ ಇದು ಆಯ್ತು. ಸೊ ಇನ್ನು ಮಾರ್ಚು ಇದು ಇವೆರಡು ಇಲ್ಲಿಗೆ ಬರುತ್ತೆ. ಬಟ್ ಇನ್ ಯಾವುದೋ ಒಂದು ಉಳಿತು. ಯಾವುದು? ಜಾನ್ವರಿ ಆಯ್ತು, ಮಾರ್ಚ್ ಆಯ್ತು, ಏಪ್ರಿಲ್ ಒಂದು ಉಳಿತು. ಆಬ್ವಿಯಸ್ಲಿ ಏಪ್ರಿಲ್ ಎಲ್ಲಿ ಬರುತ್ತೆ? ಡಿ. ಡಿ ವಾಸ್ ಬಾರ್ನ್ ಇನ್ ಏಪ್ರಿಲ್. ಬಟ್ ಇಲ್ಲಿ ಸ್ಟಿಲ್ ಕನ್ಫ್ಯೂಷನ್ ಇದೆ, ಬಿಕಾಸ್ ಅವ್ರು ಕ್ಲಾರಿಟಿಯಾಗಿ ಕೊಟ್ಟಿಲ್ಲ. ಐದರ್ ಎ ಅಥವಾ ಸಿ ಇಲ್ಲಿರುತ್ತೆ, ಅಥವಾ ಅವ್ರು ಎ ವಾಸ್ ಇನ್ ಕೇಸ್ ಎ ಇಲ್ಲಿದ್ರೆ ಎ ವಾಸ್ ಬಾರ್ನ್ ಇನ್ ಮಾರ್ಚ್ ಅಂಡ್ ಸೇಮ್ ಆಸ್ ಇಟ್ ಈಸ್ ಏನು ದಿ ಪರ್ಸನ್ ಜಾನ್ವರಿ ಸಿಟ್ಸ್ ಬಿಟ್ವೀನ್ ಮಾರ್ಚ್ ಆಪೋಸಿಟ್. ಸೊ ಎ ಇಲ್ಲ ಆದ್ರೆ ಏನಾಗುತ್ತೆ ಅಂತ ಅಂದ್ರೆ ಸಿ ಬಂದು ಇಲ್ಲಿ ಕುತ್ಕೊಂತಾರೆ. ಅವ್ರು ಎಲ್ಲಿ ಬಾರ್ನ್ ಆಗ್ತಾರೆ? ಜನವರಿ ಬಾರ್ನ್ ಆಗ್ತಾರೆ. ಇನ್ ಕೇಸ್ ಎ ಇಲ್ಲಿ ಸಿಟ್ ಆದ್ರೆ ಎ ಮಾರ್ಚಲ್ಲಿ ಬಾರ್ನ್ ಆಗ್ತಾರೆ. ಆಬ್ವಿಯಸ್ಲಿ ಸಿ ಇಲ್ಲಿ ಕುತ್ಕೊಂತಾರೆ, ಸಿ ಜನವರಿಲಿ ಬಾರ್ನ್ ಆಗ್ತಾರೆ. ಇದಿಷ್ಟು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಂತೀನಿ. ಲಿಟಲ್ ಬಿಟ್ ಕನ್ಫ್ಯೂಷನ್ ಇರುತ್ತೆ, ಬಟ್ ನೀವು ಕ್ಲಿಯರ್ ಆಗಿ ನೋಡ್ಕೊಂಡು ಸಾಲ್ವ್ ಮಾಡಿದ್ರೆ ಇನ್ನು ಇದಕ್ಕೆ 5 ಕ್ವಶನ್ಗೆ ಆನ್ಸರ್ ಮಾಡೋದೇ ತುಂಬಾ ಕಷ್ಟ ಆಗಲ್ಲ. ಸೊ ಥ್ಯಾಂಕ್ ಯು.
ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.